ಧರ್ಮಗುರು ಮಂತ್ರಪುರುಷ ಅಪ್ಪ ಬಸವಣ್ಣನ ಹೃದಯ ಮೊದಲು ಸ್ಮರಿಸಿಕೊಂಡು 770 ಅಮರಗಣಗಳು 196 ಜಂಗಮನ್ನು ಸ್ಮರಿಸಿಕೊಂಡು ಈ ಪವಿತ್ರ ಬಸವ ಜಯಂತಿ ಬಸವಣ್ಣವರು ಹುಟ್ಟಿದ್ದು 892ನೆಯ ಈ ಬಸವ ಜಯಂತಿಯ ಹುಟ್ಟುಹಬ್ಬದ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಈ ಕರ್ನಾಟಕ KSRTCಯ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಒಂದು ನಿಗಮದಲ್ಲಿ ಎಲ್ಲ ಜಯಂತಿಗಳು ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ನಾನು ಎಲ್ಲ ಜಯಂತಿಯಲ್ಲಿ ಹೆಚ್ಚಾಗಿ ಭಾಗಿಯಾಗ್ತಾ ಇದ್ದೇನೆ. ಶಿವಾಜಿ ಮಹಾರಾಜರ ಜಯಂತಿ ಆಗಲಿ, ಕನಕದಾಸರ ಜಯಂತಿ ಆಗಲಿ, ಅಂಬೇಡ್ಕರ್ ಅವರ ಜಯಂತಿ ಆಗಲಿ, ಗುರು ಬಸವಣ್ಣರ ಜಯಂತಿ ಆಗಲಿ, ಭಾಳ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಕೂಡಿಕೊಂಡು ಎಷ್ಟೇ ಕೆಲಸದ ಒತ್ತಡಿದ್ರು ಸಹಿತ ಆ ಸಮಯವನ್ನು ಕೊಟ್ಟು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಈ ಪವಿತ್ರ ಗುರು ಬಸವಣ್ಣರ ಜಯಂತಿಯನ್ನು ಆಚರಣೆ ಮಾಡುವ ವೇದಿಕೆ ಮೇಲಿರುವ ಘಟಕದ ಮುಖ್ಯಸ್ಥರಿಗೂ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೂ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ತಮ್ಮೆಲ್ಲರ ಶ್ರೀ ಚರಣಕ್ಕೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಕುವೆಂಪುರು ಒಂದು ಮಾತು ಹೇಳ್ತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆ ಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವೋ ನಂತು ಅಧ್ಯಾತ್ಮ ಕ್ರಾಂತಿವೀರ ಶ್ರೀ ಬಸವೇಶ್ವರ ಅಂತ. ಬಸವಣ್ಣನವರ ಜನನ ಹೇಗೆ ಆಯಿತು ಅಂತವ್ರು ಹೇಳ್ತಾರವ್ರು. ಬಸವಣ್ಣವರ ಪೂರ್ವದಲ್ಲಿ ಈ ನಾಡಿನಲ್ಲಿ, ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಕತ್ತಲೆನ ಆವರಿಸಿತ್ತು ಅಂತ. ಹೇಗೆ ಕತ್ತಲೆ ಆವರಿಸಿತ್ರಿ, ಇಷ್ಟೆಲ್ಲ ಬೆಳಕಿತ್ತಲ್ಲ, ಹೇಗೆ ಕತ್ತಲೆ ಆಗ್ತಿತ್ತು ಅಂತ ನೀವು ಅನ್ಬೋದು. ಮಾನವರಲ್ಲಿ ಜಾತಿ ಭೇದ, ವರ್ಗ ಭೇದ, ವರ್ಣಭೇದ ಈ ತಾಂಡವಾಡುತ್ತಿರುವ ಈ ನಾಡಿನಲ್ಲಿ ಗುರು ಬಸವಣ್ಣನವರ ಜನನ ಹೆಂಗಾಯ್ತು ಅಂದ್ರೆ ಪರಮಾತ್ಮನ ರೂಪವಾಗಿ ಈ ನಾಡಿಗೆ ಪೃಥ್ವಿಗೆ ಬಂದಿರುವಂಥ ಕುವೆಂಪುರು ಹಾಡ್ತಾರೆ. ಅಂಥ ಒಂದು ಕತ್ತಲೆ ಸಮಯದಲ್ಲಿ ಬೆಳಕಾಗಿ ಈ ಭೂಮಿಗೆ ಬಂದರು ಅಂತ ಗುರು ಬಸವಣ್ಣವರು. ಹಾಗಾಗಿ ಅವರು ಬರೋಕಿನ ಪೂರ್ವದಲ್ಲಿ ನಮ್ಮ ಪರಿಸ್ಥಿತಿ ಏನಿತ್ತು ಅಂತ ಈಗಾಗಲೇ ಅಕ್ಕವರು ಸ್ವಲ್ಪ ಹೇಳಿದ್ದಾರೆ. ಈ ವರ್ಣಾಶ್ರಮ ಪದ್ಧತಿ ಗೊತ್ತಿಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ. ಪುರೋಹಿತ ಸಾಯಿ ಜನ ಹೇಗೆ ಬದುಕ್ತಿದ್ರು, ಎಲ್ಲರನ್ನ ಮಾನವರಲ್ಲಿ ಭೇದ ಭಾವನೆ ಹೇಗೆ ಮಾಡ್ತಾ ಇದ್ರು ಅಂತ ಸಾಕಷ್ಟು ತಾವೆಲ್ಲ ಕೇಳಿದ್ರಿ. ಆದರೆ ಗುರು ಬಸವಣ್ಣರವರು ಈ ವರ್ಣಭೇದವನ್ನ ನಿಮ್ಮ ಅಂಗದಲ್ಲೇ ಇದೆ ಅಂತ ತೋರಿಸ್ಕೊಟ್ರು. ವರ್ಣಭೇದ ವರ್ಗಭೇದ ಎಲ್ಲೂ ಇಲ್ಲ, ಇದು ಏನು ಜ್ಞಾನದ ಇದೇ ಬ್ರಾಹ್ಮಣ ಅಂತ. ನಿಮ್ಮ ತಲೆಯೇ ಬ್ರಾಹ್ಮಣ ಆಗಬೇಕು. ಇದು ಏನು ಭುಜನಿಂದ ನೀವು ಸೇವೆ ಮಾಡ್ತು ಇನ್ನೊಬ್ಬರಿಗೆ ಕಾಯಕ್ ಮಾಡ್ತೀರಿ, ಒಂದು ಸೇವೆ ಮಾಡ್ತಿರೋ ಅಥವಾ ಎಂಥ ಕಷ್ಟ ಕಾಲದಲ್ಲಿ ಒಂದು ಉಪಕಾರ ಮಾಡ್ತಿರೋ, ಅದು ಕ್ಷತ್ರಿಯ ಕೆಲಸ ಅಂದ್ರೆ ನಿನ್ನ ಭುಜನೇ ಕ್ಷತ್ರಿಯ ಆಗಬೇಕು, ಕ್ಷತ್ರಿಯ ಇದೆ ಅಂತ ತೋರಿಸ್ಕೊಟ್ರು. ಹಾಗಾಗಿ ಇದು ಒಂದು ಮಧ್ಯಪ್ರದೇಶ ನಮಗೆಲ್ಲದಕ್ಕೂ ಬೇಕು ಅಂತಂದ್ರೆ ಇದು ಹೊಟ್ಟೆ ನಡಿಬೇಕು, ಇದು ಎಲ್ಲ ಕಡೆ ತಮ್ಮ ರಕ್ತವನ್ನ ಕೊಡಬೇಕು, ಎಲ್ಲ ಪೋಷಕಾಂಶಗಳು ಕೊಡಬೇಕು, ಇದನ್ನು ನಡಿಬೇಕು ಅಂತಂದ್ರೆ ನಮ್ಮ ವ್ಯಾಪಾರಿ ಬೇಕಲ್ಲ. ಇದೇ ವ್ಯಾಪಾರಿ, ಇದೇ ವೈಶ್ಯರ ಅಂತ ಯಾರು ಅಂದ್ರೆ ಇದು ಮಧ್ಯಪ್ರದೇಶ ನಮ್ಮ ಹೊಟ್ಟೆಯನ್ನ ತೋರಿಸ್ಕೊಟ್ರು ಬಸವಣ್ಣವರು. ಹಾಗೆ ಶೂದ್ರ ಅಂತ ಭೇದ ಮಾಡಿದ್ರು ಅವರು. ಶೂದ್ರ ಅಂತ ಯಾರಿಗೆ ಅಂತಿರಪ್ಪ ಅಂದ್ರೆ ಅದೇ ಈಗ ಹೇಳಿದ್ರಲ್ಲ, ಹೊಲಸು ಅಂತ. ಹೊಲಸು ಎಲ್ಲಿ ಹೊಲಸು? ನಿನ್ನ ಕಾಲು ನಡೀತಿಲ್ಲಪ್ಪ, ನೀನು ಈ ಭೂಮಿಯಲ್ಲಿ ನಡೀತಿಲ್ಲ, ನಿನ್ನ ಕಾಲು ಹೊಲಸಾಗ್ತದಲ್ಲ, ಇದೇ ನಿನ್ನ ಶೂದ್ರ ಅಂತ. ಇದೇ ನಿಂದ ವರ್ಣಾಶ್ರಮ ಪದ್ಧತಿಯನ್ನು ತೋರಿಸಿಕೊಟ್ರು ಯಾರು? ಗುರು ಬಸವಣ್ಣವರು. ಹಾಗಾಗಿ ಬಂಧುಗಳೇ, ನಾವು ಎಲ್ಲಾ ಶರಣರು ಸಂತರು ಜಯಂತಿ ಎಲ್ಲವನ್ನ ಮಾಡ್ತೀವಿ. ಎಲ್ಲಾ ಶರಣರು ಸಂತರು ಹೇಳ್ಕೊಂತ ಅದೇನೇ ಬಂದಾರ. ಈ ಮಾನವ ಜನ್ಮವನ್ನ ಇದರಲ್ಲಿ ನಾವು ಜಾತಿ ಭೇದ ಮಾಡೋರು, ಆ ಪರಮಾತ್ಮನ ಎಲ್ಲಾದ್ರೂ ನೀವು ಹುಟ್ಟಿದ ತಕ್ಷಣ ಏನಾರ ಜಾತಿ ಅಂತ ಈ ಭೂಮಿ ಬಂದ ತಕ್ಷಣ ಯಾರ ಕೇಳಾರನ್ರಿ? ಎಲ್ಲಾರ ಜಾತಿ ಅದಾವನ? ನೀರು ನಿಮಗೆ ಜಾತಿ ಕೇಳೋದು, ಗಾಳಿ ಜನ ನಿಮ್ಗೆ ಜಾತಿ ಕೇಳ್ತದೋ, ಅಥವಾ ಬೆಳಕು ನಮಗೆ ಜಾತಿ ಕೇಳ್ತದೋ, ಈ ಆಕಾಶ ಜಾತಿ ಕೇಳ್ತದೋ? ನಮಗೆ ಯಾರು ನಮಗೆ ಜಾತಿಯನ್ನ ಹುಟ್ಟಿಸಿದ್ರು ಅಂತಂದ್ರೆ ನಮ್ಮ ಕಾಯಕದ ಮೇಲೆ ನಮ್ಮ ಹೆಸರು ಬಂದಿದೆ ವಿನ, ಅದು ಗುರು ಬಸವಣ್ಣರು ಅದನ್ನೇ ತೋರಿಸ್ಕೊಡ್ತಾರ. ಕಾಯಕಕ್ಕೆ ಹೆಸರು ಬಂದಿದ್ದಿನ ಮನೋರಲ್ಲಿ ಜಾತಿ ಇಲ್ಲ, ಇದು ಸ್ಪಷ್ಟ ತಿಳ್ಕೊಬೇಕದು. ಹಾಗಾಗಿ ಬಂಧುಗಳ ಇವತ್ತು ಈಗ ನಮ್ಮ KSRTC ನಿಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಇಷ್ಟು ನಿಮ್ಮ ಕಾಯಕ, ಎಷ್ಟು ಜನ ಕಾಯಕರಿದ್ರಿ? ಕಸ ಗೂಡಿಸೋರು ಹಿಡ್ಕೊಂಡು ದೊಡ್ಡ ಅಧಿಕಾರಿವರೆಗೆ ಎಲ್ಲ ಕಾಯಕ ಬೇರೆ ಬೇರೆ ಕಾಯಕ ಕೊಟ್ಟಿದ್ದಾರೆ. ಕಾಯಕಕ್ಕೆ ನಿಮ್ಗೆ ಏನಂತ ಕರಿಬೇಕು? ಮೆಕ್ಯಾನಿಕ್ ಇದ್ದವ್ರು ಮೆಕ್ಯಾನಿಕ್ ಅಂತ ಕರಿಬೇಕು, ಡ್ರೈವರ್ ಇದ್ದವ್ರು ಡ್ರೈವರ್ ಅಂತ ಕರಿಬೇಕು, ಕಂಡಕ್ಟರ್ ಇದ್ದವ್ರಿಗೆ ಕಂಡಕ್ಟರ್ ಅಂತ ಕರಿಬೇಕು, ಅಧ್ಯಕ್ಷ ಇದ್ದವ್ರಿಗೆ ಅಧ್ಯಕ್ಷ ಕರಿಬೇಕು, ನಿಮ್ಮ ಸಂಘಟನೆ ಅಧ್ಯಕ್ಷರಾದವ್ರಿಗೆ ಅಧ್ಯಕ್ಷ ಕರಿಬೇಕು. ಇದು ಜಾತಿ ಆಗ್ತದೇನ್ರಿ? ಇದು ಸ್ಪಷ್ಟ ತಿಳ್ಕೊಬೇಕಲ್ಲ. ಎಂದು ತಿಳ್ಕೊಬೇಕು ಹೇಳ್ರಿ? ಇದು ಜಾತಿ ಪದ್ಧತಿ ಇಲ್ಲ 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 ಅಂತ ಎಲ್ಲರೂ ಹೇಳ್ತಾರೆ. ಮತ್ತೆ ಅವ್ರು ಬ್ರಾಹ್ಮಣ, ಇವ್ರು ಕ್ಷತ್ರಿಯ, ಇವ್ರು ಶೂದ್ರ, ಇವ್ರು ವೈಶ್ಯ. ಎಲ್ಲಿದೆ ರೀ ಆ ದೇವನ ದೇವನ ಹೃದಯದಲ್ಲಿ ಎಲ್ಲರ ಇದೇನು ಹೇಳ್ರಿ? ದೇವರ ಇದ್ದರ ನಮ್ಗೆಲ್ಲರಿಗೂ ಬೆಳಕು ಬೇರೆ, ಗಾಳಿ ಬೇರೆ, ಸೂರ್ಯನ ಭೂಮಿ ಬೇರೆ, ಎಲ್ಲ ಬೇರೆ ಬೇರೆ ಆಗ್ಬೇಕಾಗಿತ್ತಲ್ಲ. ಹಂಗವ್ರ ಮತ್ತೆ ಇದೆ ಅಂತ ನಾವು ಹೆಂಗೆ ಸ್ಪಷ್ಟ ಮಾಡ್ಬೇಕು ಹೇಳ್ರಿ? ಇದು ಯಾಕೆ ಹಿಂಗೆ ಬೆಳ್ಕೊಂಡೇವು ಅಂದ್ರೆ ನಮ್ದು ಒಂದು ಆಸೆ, ನಮ್ದು ಒಂದು ಹಿತವನ್ನ ಬಯಸಬೇಕು ಅಂತ ತಿಳ್ಕೊಂಡು ಈ ಸರ್ಕಾರದವ್ರು ಏನ್ ಮಾಡಿದ್ರು ಅಂದ್ರೆ, ಯಾವ ಈ ಕಾಯಕ ಮಾಡೋರು ಎಷ್ಟು ಜನ ಇದಾರ
ಇವ್ರಿಗೆ ಏನು ಸವಲತ್ತು ಕೊಡಬೇಕು ಅಂತ ತಿಳ್ಕೊಂಡು ಮಾಡಿದವರು ಇದು ಸರ್ಕಾರದವರು. ಸವಲತ್ತಿಗಾಗಿ ಮಾಡಿದ್ರ ವಿನ ಜಾತಿ ಅಲ್ಲರಿ ಇದು. ತಿಳ್ಕೊಬೇಕಿದು. ಎಲ್ಲರ ಬಳಿ ಇರುವ ಜ್ಯೋತಿ ಒಂದೇ ಅದ. ಅದನ್ನ ಬಿಟ್ಟು ನಾವು ಜಾತಿ ವಿಂಗಡಣೆ ಎಂದೂ ಮಾಡಬಾರದು ಜೀವನದಲ್ಲಿ. ಹಾಗಾಗಿ ಯಾಕೆ ಐತ್ರಿ ಅಂತ ನೀವು ಅನ್ಬೋದು. ಕುಂಬಾರ ಕೆಲಸ ಮಾಡೋರು ಅವ್ರ ಕುಂಬಾರಗಿರಿ ಯಾಕೆ ನೋಡಿದ್ರ ಅಂತಂದ್ರೆ ಅವರ ಮನೆಯಲ್ಲಿ ಅವ್ರ ಮಗ ಬೆಳೆದ್ರ, ಅವ್ರ ಸೊಸಿ ಬೆಳೆದ್ರ, ಅವ್ರ ಮಕ್ಕಳು ಬೇಕು ಅಂತಂದ್ರೆ ಆ ಕಾಯಕ್ ಮಾಡೋರಿಗೆ ಬೇಕು ಅಂತ ತಿಳ್ಕೊಂಡು ಮತ್ತೆ ಕುಂಬಾರ ಮನೆಗೆ ಹುಡ್ಕೊಂತ ಹೋದ್ರು. ಹೀಗಾಗಿ ಅವ್ರ ಸಂಪರ್ಕ ಏನಾಯ್ತು ಅಂದ್ರೆ ಮತ್ತೆ ಕುಂಬಾರಗಿರಿ ಅವರವರೇ ನೋಡ್ಕೊಂತ ಹೋದಾಗ ಅದು ಒಂದು ಪಂಥ ಪಂಗಡ ಮಾಡ್ಕೊಂಡು ಇದು ನಮ್ದು ಅನ್ಕೊಂಡು ತಿಳ್ಕೊಂತ ನಮ್ಮವೇ ಮಾಡ್ಕೊಂಡಿದ್ದೀವ್ರಿ. ಇದು ದೇವರು ಮಾಡಿಲ್ಲ. ದೇವನ ಬಳಿ ಇದು ಜಾತಿ ಪದ್ಧತಿ ಇಲ್ಲ. ದೇವರು ಎಲ್ಲರಿಗೆ ಸಮಾನವಾದ ಅವಕಾಶವನ್ನ ಈ ಬದುಕಲಿಕ್ಕೆ ಭೂಮಿ ಮೇಲೆ ಕೊಟ್ಟಿದ್ದಾನೆ. ಅವ್ರು ಏನ್ ಇಟ್ಕೊಂಡ ದೇವ್ರು ಹೇಳ್ರಿ, ನಮಗ್ ಬದುಕಲಿಕ್ಕೆ ಬರಿಲ್ಲ, ನಾವು ಗುದ್ದಾಟ ಮಾಡ್ಕೋತೇವೆ ಅಂದ್ರ ಅದು ಅಲ್ಲ ಅಂತದು. ಭಗವಂತ ನಮ್ಗೆ ಯಾಕೆ ಕಳಿಸ್ಯಾನಂದ್ರ ನೀ ಚೆನ್ನಾಗಿ ಜ್ಞಾನ ಪಡ್ಕೋ ಅಂತ ಹೇಳಿದನು. ಚೆನ್ನಾಗಿ ಜ್ಞಾನ ಪಡ್ಕೋ, ಜ್ಞಾನವನ್ನ ನೀ ಅರಿವಿನಿಂದ ಪಡ್ಕೋ, ಅರಿವಿನ ಜ್ಞಾನ ಪಡ್ಕೊಂಡು ಒಳ್ಳೆ ರೀತಿಯ ಒಂದು ಸಂತೋಷದಿಂದ ಅನುಭವಿಸು ನನ್ನ ಜೀವನವನ್ನ. ಆ ಜೀವನವನ್ನ ಅನುಭವಿಸಬೇಕು ಅಂತ ಹೇಳಿ ದೇವರು ನಮಗೆ ಕೊಟ್ಟು ಹೋಗಿದ್ದಾನೆ. ಅದನ್ನೇ ಬಸವಣ್ಣನವರು ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಾದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಅಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಉಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದಿಂದ ನಿನ್ನ ಭವದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಈ ಭವಬಂಧನದಲ್ಲಿ ನಾವು ಬಿದ್ದು ನಮ್ಮ ಸ್ವಾರ್ಥಕ್ಕಾಗಿ ನಾವು ಒದ್ದಾಡ್ತಿದ್ದೇವಲ್ಲ, ಇದು ನಮ್ಮ ಜೀವನ ಅಲ್ಲ ಅಂತ ಹೇಳ್ತಾರೆ. ಇರುವಷ್ಟು ದಿನ ನಮ್ಮ ಸಿಕ್ಕ ಭವಿಷ್ಯವನ್ನ ಈಗಾಗಲೇ ಒಂದೊಂದು ಶ್ವಾಸ ಏನು ನಡೆದದ ಅದು ಮತ್ತೆ ಹೊರಳಿ ಬರಂಗಿಲ್ಲ. ಮುಂದೆ ಏನು ಸಿಗ್ಲತ್ತದ, ಮುಂದೇನು ಶ್ವಾಸ ಸಿಗ್ತದ, ಆ ಶ್ವಾಸವನ್ನ ಚೆನ್ನಾಗಿ ಬಳಸ್ಕೊಂಡು ಎಲ್ಲರಿಗೆ ಪ್ರೀತಿಯಿಂದ ಬದುಕಿ, ಎಲ್ಲರ ಜೊತೆ ಪ್ರೀತಿಯಿಂದ ಯಾವುದೇ ಜಾತಿ ಮತ ಪಂಥದ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ ಅಂತ ಕಲಿಸಿದರು ಗುರು ಬಸವಣ್ಣವರು 12ನೇ ಶತಮಾನದಲ್ಲಿ. ಹಾಗಾಗಿ ಅವತ್ತಿನ ದಿವಸ 770 ಮಂದಿ ಅಮರಗಣಗಳನ್ನು ಕೂಡಿಸಿಕೊಂಡು 196 ಜಂಗಮರನ್ನ ಕೂಡಿಸಿಕೊಂಡು ಇದೇ ಕಲ್ಯಾಣ ನಾಡಿನಲ್ಲಿ ಅನುಭವ ಮಂಟಪವನ್ನ ಕಟ್ಟಿ ನಿಮ್ಮೆಲ್ಲರಿಗೆ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿ ಎಲ್ಲ ಕೊಟ್ಟು ಹೋದ್ರಲ್ಲ. ಅದರಲ್ಲಿ ಯಾವ ಕೆಲಸದವರು ಕಾಯಕದವ್ರಿದ್ದಿಲ್ರಿ. ನಾವೆಲ್ಲ ಬರೀ ಜಾತಿನೇ ಅಂತೀವಿ, ಮಾತಿಗೆ ಒಂದ್ಸಲ ಆ ಜಾತಿಯವರು ಈ ಜಾತಿಯವರು ಅಂತೀವಿ. ಎಲ್ಲಾ ಕಾಯಕ ಜೀವಿಗಳನ್ನ ನಾಡಿನ ಮೂಲೆಗಳಿಂದ ಬಂದು ಬಸವಣ್ಣನವರ ಒಂದು ಸನ್ನಿಧಿಯಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ಒಂದು ಒಳ್ಳೆ ಸಮಾಜವನ್ನ ಕಟ್ಟಿ ಹೋಗಿದಾರಲ್ಲ. ಆ ಸಮಾಜದ ಕೊಡುಗೆ ಏನಂತ ನಾವು ಅಧ್ಯಯನ ಮಾಡಬೇಕು, ಅದನ್ನು ಓದಬೇಕು. 25,000 ವಚನಗಳನ್ನು ನಮಗೆ ಸಿಕ್ಕಿದವರಿಗೆ 250 ಜನ ವಚನಕಾರರು ಆಗಿ ಹೋಗಿದ್ದಾರೆ. ಅದರಲ್ಲಿ 36 ಶರಣೀಯರು ಹೆಣ್ಣು ಮಕ್ಕಳು ವಚನ ಬರೆದಿದ್ದಾರೆ. ಹಾಗಾಗಿ ಗುರು ಬಸವಣ್ಣನವರು ಯಾವ ಹೆಣ್ಣಿಗೆ ಮ್ಯಾಗ ಕೂಡ್ಲಿಕ್ಕೆ ಆಸ್ಪದ ಇದ್ದಿಲ್ಲ, ಯಾವ ಹೆಣ್ಣಿಗೆ ಗುಡಿ ಗುಂಡಾರಕ್ಕೆ ಹೋಗ್ಲಿಕ್ಕೆ ಆಸ್ಪದ ಇದ್ದಿಲ್ಲ, ಯಾವ ಹೆಣ್ಣು ಇವತ್ತಿಗೂ ಸಹಿತ ಗಂಡರ ಸತ್ರ ಅವ್ರ ಮಣ್ಣಿಗೆ ಹೋಗಂಗಿಲ್ಲ. ಮನೆಗಿಂದ ಹೊರಗೆ ಬರ್ಬೇಕಂದ್ರೆ ಕಷ್ಟ. ಇವರೆಲ್ಲ ದೊಡ್ಡವರು ಹೇಳ್ತಾರಲ್ಲ, ಅವ್ರ ಗಂಡ ಸತ್ರ ಅವ್ರು ತಲೆ ಬೋಳಿಸ್ತಾರ, ಆದ್ರೆ ಮತ್ತೆ ಹೆಂಡತಿ ಸತ್ರ ಇವನು ಬಳಸ್ಕೋಬೇಕಾ ಬೇಡ? ಇದು ಎಲ್ಲಿ ಭೇದ ಬರ್ತದೆ ಹೇಳ್ರಿ? ಇವತ್ತು ಹೋಮ ಹವನ ಮಾಡ್ತೀವಿ ಸಣ್ಣ್ರೆ. ಹೋಮ ಹವನ ಮಾಡಿದಾಗ ಬೆಂಕಿ ಹಚ್ಚಿ ಏನೇನೋ ಹಚ್ಚಿ ಒಳಗ ಎಲ್ಲ ಸಾಧುಗಳು ಹಚ್ಚಿ ಹೋಮ ಹವನ ಮಾಡ್ತೀವಿ. ಅದೇ ಮನೆಗೆ ಬೆಂಕಿ ಹತ್ತಾಗ ಅಲ್ಲಿ ಪೂಜೆ ಮಾಡ್ಬೇಕಲ್ಲ. ಮನೆಗೆ ಬೆಂಕಿ ಹತ್ತಾಗ ಬೀದಿ ನೀರು, ಯಾವ ನೀರು, ನಾಲಿ ನೀರು ತಂದು ಅದು ಆರಿಸ್ತೀವಿ. ಮತ್ತೆ ಇಲ್ಲಿ ಈ ಬೆಂಕಿಗೆ ಪೂಜಾ ದೇವ್ರಂತ ಪೂಜೆ ಮಾಡ್ತೀವಿ ಅಂತ ಗುರು ಬಸವಣ್ಣರಂದ್ರು. ಹಾಗಲ್ಲಪ್ಪ, ತಿಳ್ಕೊಂಡು ಪೂಜೆ ತಿಳ್ಕೊಂಡು ಮಾಡು ಅಂತ, ಅರಿತು ಪೂಜೆ ಮಾಡು. ದೇವರು ಎಲ್ಲದನ, ಎಲ್ಲರ ಅಂತಃಕರಣದಲ್ಲಿ ದೇವರದನ ಅಂತ ತೋರಿಸ್ಕೊಟ್ರು. ದೇವರು ಹೊರಗೆ ಹುಡುಗಿದ್ರೆ ಸಿಗಲ್ಲ. ದೇವ ಬಾಜಾರ್ಚ ಭಾಜಿಪಾಲ ಹಾಗೆ ಅಂತಾರ. लाकडाचा देव केला तर त्याला ಇಷ್ಟು ಉರಿಯ ಒಂದು ಅಂಚಿಕೆ ಬರ್ತದೆ. लाकडाचा देव केला त्याला इस्त्याची भीतीरे, चिखलाचा देव केला त्याला पाण्याची भीतीरे ಅಂತಾರೆ. ದೇವ ಬಾಜಾರ್ಚ ಭಾಜಿಪಾಲ ನಾಹಿರೆ ಅಂತಾರೆ. ನೀವು ಬಂಗಾರ ಬೆಳ್ಳಿ ದೇವ್ರು ಮಾಡಿದ್ರಿ ಅಂದ್ರೆ ಅದು ಕಳ್ಳರು ಕಾಟ ಇರ್ತದೆ. ದೇವರು ಎಲ್ಲಿ ಅದಾನ ಅಂತಂದ್ರೆ ಸೃಷ್ಟಿಯಲ್ಲಿ ದೇವರಿಲ್ಲ ಜಾಗ ಎಲ್ಲಿ ಸಿಗಲ್ಲ. ದೇವರು ಎಲ್ಲ ಕಣಕಣದಲ್ಲಿ ದೇವರದನ ಅಂತ ತೋರಿಸಿಕೊಟ್ಟವರು ಗುರು ಬಸವಣ್ಣನವರು. ಹಾಗಾಗಿ ಗುರು ಬಸವಣ್ಣವರು ಇಷ್ಟಲಿಂಗ ಯಾಕೆ ಕೊಟ್ರು? ಬರೀ ಮತ್ತೆ ಎಲ್ಲರೂ ಗುಡಿಗೊಂಡರು ಕಟ್ತೀರಿ, ಇವ್ರು ಯಾಕೆ ಇಷ್ಟಲಿಂಗ ಕೊಟ್ಟರು ಅಂತ ನಮಗೆ ಸ್ವಲ್ಪ ಕಲ್ಪನೆ ಬರಬೇಕು. ಬಸವಣ್ಣನವರು ಕೊಟ್ಟಿದ್ದು ಸೃಷ್ಟಿಯ ಧರ್ಮ ಅಂತ. ಸೃಷ್ಟಿಯ ಧರ್ಮ ಇದು. ಸೃಷ್ಟಿಯಲ್ಲಿ ಎಷ್ಟು ಜೀವರಾಶಿಗಳನ್ನ ಹುಟ್ಟಿದವು, ಎಷ್ಟು ಜೀವರಾಶಿಗಳು, ಅದು ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ. ಹಾಗಾಗಿ ನಾವು ಸೃಷ್ಟಿಗೆ ಪೂಜೆ ಮಾಡಬೇಕು ಅಂತಂದ್ರೆ ನಮ್ಮ ಸೃಷ್ಟಿ ಏನಂತ ಹೇಳ್ತಾರೆ ವಿಜ್ಞಾನಿಗಳು ಗೋಲಾಕಾರ ಇದೆ ಅಂತ ಹೇಳ್ತಾರೆ. ಸೃಷ್ಟಿ ಗೋಲಾಕಾರ ಎಲ್ಲರಿಗೂ ಪೂಜೆ ಮಾಡಬೇಕು ಅಂತಂದ್ರೆ ನಮ್ಮ ಕೈಯಲ್ಲಿ